ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನೂತನ ಆಂಗ್ಲ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ ನಮ್ಮ ಶ್ರೀಚಕ್ರ ಚಾನಲ್ ವತಿಯಿಂದ ಸಮಸ್ತ ಕನ್ನಡ ಜನತೆಗೆ, ಸಮಸ್ತ ಆಪ್ತರಿಗೆ, ಬಾಂಧವರಿಗೆ ಎಲ್ಲರಿಗೂ ಕೂಡ ಈ ಹೊಸ ವರ್ಷ ಹೊಸ ಕನಸುಗಳನ್ನು, ಹೊಸ ಆಶೆಗಳನ್ನು, ಹೊಸ ಯೋಜನೆಗಳನ್ನು ಸಕ್ಸಸ್ ಮಾಡಲಿ. ನೀವು ಅಂದ್ಕೊಂಡಿರುವಂತಹ ಉದ್ಯೋಗ, ನೀವು ಅಂದ್ಕೊಂಡಿರುವಂತಹ ಪ್ಲೇಸ್ಮೆಂಟ್, ನೀವು ಅಂದ್ಕೊಂಡಿರುವಂತಹ ಉನ್ನತ ವಿದ್ಯೆ ನಿಮ್ಮದಾಗಲಿ. ವಿವಾಹದ ವಿಷಯಗಳೆಲ್ಲ ಶುಭವಾಗಲಿ, ಎಲ್ಲ ರೀತಿಯಲ್ಲಿ ಅನುಕೂಲವಾಗಲಿ ಅಂತ ಹೇಳ್ತಾ ಈ ದಿನ ನಾವು ದ್ವಾದಶ ರಾಶಿಗಳಿಗೆ 2026 ಹೊಸ ವರ್ಷದಲ್ಲಿ, ಆಂಗ್ಲ ವರ್ಷದಲ್ಲಿ ಮತ್ತು ಯಾವ ರೀತಿ ಅನುಕೂಲತೆ ಇದೆ ಅನ್ನೋದನ್ನು ನಮ್ಮ ವಿಡಿಯೋ ಸಿರೀಸ್ಗಳಲ್ಲಿ ನೋಡ್ತಾ ಬಂದಿದ್ದೇವೆ. ಸಾಕಷ್ಟು ನಿಮ್ಮ ಪ್ರೋತ್ಸಾಹ ನಮ್ಮಲ್ಲಿ ಸಾಕಷ್ಟು ಒಂದು ಶಕ್ತಿಯನ್ನು ತುಂಬ್ತಾ ಇದೆ, ಉತ್ಸಾಹವನ್ನು ನೀಡ್ತಾ ಇದೆ ನೀವು ಮಾಡ್ತಾ ಇರುವಂಥ ಕಮೆಂಟ್ಸ್ ಎಲ್ಲನೂ ಕೂಡ. ಬಟ್ ಈ ದಿನ ಪ್ರತ್ಯೇಕವಾಗಿ ಒಂದು ರಾಶಿಯ ಬಗ್ಗೆ ಹೇಳಲೇಬೇಕು. ಯಾಕಂದರೆ ಈ ವರ್ಷ ಒಂದು ಪರ್ಟಿಕ್ಯುಲರ್ ಆಗಿ ಸಕ್ಸಸ್ ರೇಟ್, ಓವರಾಲ್ ಸಕ್ಸಸ್ ರೇಟ್ ಅಂತ ನೋಡಿದಾಗ ತುಂಬ ಕಮ್ಮಿ ಸಕ್ಸಸ್ ರೇಟ್ ಪಡೆದಿರುವಂತಹ, ಅಂದರೆ ಒಂದು 25-30% ಮಾತ್ರ ಅನುಕೂಲವಿರುತ್ತೆ. ಆಲ್ಮೋಸ್ಟ್ ತುಂಬ ಪ್ರಯತ್ನಗಳು ಒಂದು ತಾಳ್ಮೆಗೆ ಪರೀಕ್ಷೆ ಅನ್ನುವ ರೀತಿಯಲ್ಲಿ ಕೆಲವೊಂದು ವಿಷಯಗಳಲ್ಲಿ ನಿರಾಶೆ, ಡಿಸಪಾಯಿಂಟ್ಮೆಂಟ್ ಜಾಸ್ತಿ ಇರುತ್ತೆ, ವೈಫಲ್ಯಗಳು ಜಾಸ್ತಿ ಇರುತ್ತೆ. ಪ್ರಯತ್ನಗಳ ಎಷ್ಟೇ ಕಷ್ಟಪಟ್ಟರೂ ಕೂಡ ತಕ್ಕ ಫಲಿತಗಳು ಇರಲ್ಲ. ಅವಮಾನಗಳು, ಗೌರವ ಇತ್ಯಾದಿ ವಿಷಯಗಳು ನಿಮ್ಮನ್ನು ಭಯ ಬೀಳಿಸಬೇಕು ಅಂತ ಹೇಳ್ತಾ ಇಲ್ಲ. ಈ ರೀತಿ ಬರುವಂತಹ ವಿಷಯಗಳಿಗೆ ಸ್ವಲ್ಪ ಸಿದ್ಧರಾಗಿರಿ, ಮುಂಜಾಗ್ರತೆ ಕ್ರಮ ತಗೊಳ್ಳಿ. ಯಾವ ವಿಷಯಗಳಲ್ಲಿ ನೀವು ಕೆಲವೊಂದು ಮುಂಜಾಗ್ರತೆ ವಿಷಯಗಳನ್ನು ನೀವು ತಗೊಂಡ್ರೆ ಅದ್ಭುತವಾಗಿರುತ್ತೆ ಅನ್ನುವಂತಹ ವಿಷಯಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಒಂದು ಸಾನುಕೂಲ ಧೋರಣೆಯಿಂದ, ಒಂದು ಪಾಸಿಟಿವ್ ಆಸ್ಪೆಕ್ಟ್, ಒಂದು ಪರ್ಟಿಕ್ಯುಲರ್ ಒಂದು ಪ್ಲ್ಯಾನಿಂಗ್ ಅಂತ, ಪ್ರೀ ಪ್ಲ್ಯಾನ್ ಪಾಯಿಂಟ್ ಆಫ್ ಆ್ಯಕ್ಷನ್ ಅನ್ನೋದು ಮಾಡ್ಕೋಬೇಕಾಗಿರುತ್ತೆ ಈ ರಾಶಿಯವರು ಪ್ರತ್ಯೇಕವಾಗಿ 2026. ಯಾವುದು ಆ ರಾಶಿ? ಲಗ್ನದಲ್ಲೇ ಗುರುವಿನ ಹೊತ್ಕೊಂಡಿರುವಂತಹ, ಸ್ವಂತ ಮನೆಯಲ್ಲೇ ಗುರು ಇದ್ರೂ ಕೂಡ ಇವರಿಗೆ ಲಗ್ನಕ್ಕೆ ಗುರು ಬಂದಾಗಲಿಂದ ತುಂಬ ವಿಷಯಗಳಲ್ಲಿ ಆತಂಕಗಳು ಇರುವಂತಹ ಮಿಥುನ ರಾಶಿ ಜಾತಕರಿಗೆ 2026 ಒಂದು ರೀತಿ ಒಂದು ಪರೀಕ್ಷಾ ಸಮಯ ಅಂತ ಹೇಳ್ಬೋದು. ಯಾಕಂದರೆ ಗುರು ಪರಮಾತ್ಮನು ಲಗ್ನದಲ್ಲಿದ್ದು ಆಮೇಲೆ ದ್ವಿತೀಯ ಸ್ಥಾನದಲ್ಲಿ ಕೆಲವೊಂದು 3-4 ತಿಂಗಳು ಅನುಕೂಲ ಫಲ ಕೊಟ್ಟರು, ಅಗೈನ್ ಕೊನೆಯ ಹಂತದಲ್ಲಿ ತೃತೀಯ ಸ್ಥಾನಕ್ಕೆ ಹೋಗಿ ಅಷ್ಟು ಅನುಕೂಲ ಫಲಗಳು ನೀಡ್ತಾರೆ. ಇನ್ನು ಶನಿ ಪರಮಾತ್ಮರು ಏನಾದರೂ ಅನುಕೂಲ ಇದ್ದಾರೆ ಅಂದರೆ ಕಂಟಕ ಶನಿ ಕಾಡ್ತಾ ಇದೆ, ದಶಮ ಸ್ಥಾನದಲ್ಲಿ ಶನಿ ಪರಮಾತ್ಮ ಕಾಡ್ತಾ ಇದೆ, ಅಲ್ಲಿಯೂ ಕೂಡ ಅನುಕೂಲಕ್ಕಿಂತ ಪ್ರತಿಕೂಲ ಫಲಗಳೇ ಜಾಸ್ತಿ ಆಗ್ತಾ ಇದೆ. ರಾಹು, ಅಷ್ಟಮ ರಾಹು ಅನ್ನೋದು ಕೂಡ ಅಷ್ಟೊಂದು ಅನುಕೂಲವಿಲ್ಲ. ಸೊ ಆದ್ದರಿಂದ ಈ ವ್ಯಕ್ತಿಗಳಿಗೆ, ಮಿಥುನ ರಾಶಿಯವರಿಗೆ ಈ ವರ್ಷದಲ್ಲಿ ಆಲ್ಮೋಸ್ಟ್ ಕೆಲವೊಂದು ವಿಷಯಗಳಿಗೆ ಸಿದ್ಧರಾಗಿರಿ. ಯಾವ ವಿಷಯಗಳಿಗೆ ಬರುವಂತಹ ಕೆಲವೊಂದು ಫಿನಾನ್ಷಿಯಲಿ, ಹಣಕಾಸಿಗೆ ಸಂಬಂಧಪಟ್ಟಿರುವಂಥ ವಿಷಯಗಳಾಗಿರಬಹುದು. ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ಕೆಲಸ ಕಂಪ್ಲೀಟ್ ಆಗದೆ ಏನೋ ಪೆಂಡಿಂಗ್, ಏನೋ ಸಮಥಿಂಗ್. ಈ ರಾಹು, ಅಷ್ಟಮ ರಾಹು ಪ್ರಭಾವ ಯಾವ ರೀತಿ ಇರುತ್ತಂದರೆ ವಿಪರೀತವಾಗಿರುವಂಥ ಹಣಕಾಸಿನ ಸಮಸ್ಯೆಗಳು. ಟೈಮ್ಗೆ ಕೊಡ್ತೀನಿ ಅಂತ ಹೇಳಿರೋರು ಫೈನಲ್ ಆಗಿ ಏನೋ ಒಂದು ರೀಸನ್ ಹೇಳ್ಬಿಟ್ಟು ಎಸ್ಕೇಪ್ ಆಗ್ತಾರೆ, ಅಥವಾ ಫೋನ್ ಪಿಕ್ ಮಾಡೋದೇ ಇಲ್ಲ. ಏನೋ ಒಂದು ರೀತಿ ಮನಸ್ಸಿನಲ್ಲಿ ಏನೋ ಒಂದು ರೀತಿ ಗೊತ್ತಿಲ್ಲದಿರುವಂತಹ ಭಯ, ಆತಂಕ ಅನ್ನೋದು ಕಾಡ್ತಾ ಇರುತ್ತೆ. ಏನಾಗುತ್ತೋ, ಪ್ರಯಾಣ ಮಾಡಿದ್ರೆ ಏನಾಗುತ್ತೋ, ಸುಮ್ಮನೆ ಕೂತ್ಕೊಂಡ್ರೆ ಏನಾಗುತ್ತೋ, ಏನೋ ಗೊತ್ತಿಲ್ಲದಿರೋವಂಥ ಭಯ. ಏನು ಮಾಡಿದ್ರೂ ಒಂಥರ ಡಿಸ್ಸ್ಯಾಟಿಸ್ಫ್ಯಾಕ್ಷನ್, ಏನೋ ಪರ್ಟಿಕ್ಯುಲರ್ ವಿಷಯ ನೋಡಿದ್ರೂ ಸಮಥಿಂಗ್ ಈಸ್ ನೀಡೆಡ್ ಅನ್ನೋ ರೀತಿಯಲ್ಲಿ ಮನಸ್ಸಿನಿಂದ ಸ್ವಲ್ಪ ತಪ್ಪು ಕಲ್ಪನೆಗಳು, ಸಂಶಯಗಳು ತುಂಬಿರುತ್ತೆ ಅಷ್ಟಮ ರಾಹು ಮುಖಾಂತರ. ಇನ್ನು ಕಂಟಕ ಶನಿ ಏನಾದರೂ ಒಳ್ಳೇದು ಮಾಡ್ತಾ ಇದ್ದಾರೆ ಅಂತ ನೋಡೋದಾದರೆ, ಈ ದಶಮ ಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮ ಮುಖ್ಯವಾಗಿ ವೃತ್ತಿ ಉದ್ಯೋಗ ಸ್ಥಾನಗಳು ಓಕೆ, ಒಳ್ಳೆಯದೇ, ಕರ್ಮಕಾರಕ, ಒಳ್ಳೆಯ ಉದ್ಯೋಗ ಕೊಟ್ಟರೆ ಒಳ್ಳೆಯದಲ್ವ ಮಾಡಿಕೊಂಡು. ಬಟ್ ಇಲ್ಲಿನೂ ಕೂಡ ಒಂದು ಲಿಟಿಗೇಷನ್ ಇಟ್ಟಿರ್ತಾರೆ. ಏನಪ್ಪ, ನಿಮಗೆ ವೃತ್ತಿ ಬರುತ್ತೆ, ಉದ್ಯೋಗ ಬರುತ್ತೆ, ಅದ್ಭುತ ರೀತಿಯಲ್ಲಿ ನಿಮಗೆ ಕೈ ತುಂಬ ಕೆಲಸ ಇರುತ್ತೆ, ಆದರೆ ನೀವು ಕುಟುಂಬದಿಂದ ದೂರ ನಡೀರಿ, ನಿಮ್ಮ ಆಪ್ತರಿಂದ ದೂರ ನಡೀರಿ. ಅಂದರೆ ದೂರದ ಪ್ರದೇಶದಲ್ಲಿ ಉದ್ಯೋಗಾವಕಾಶಗಳು ಕೊಡಬಹುದು, ಅನಿರೀಕ್ಷಿತ ಪ್ರದೇಶಗಳಿಗೆ ವರ್ಗಾವಣೆ ಆಗಬಹುದು. ಕಂಟಕ ಶನಿ ಅಂತ ಸುಮ್ಮನೆ ಹೇಳಿಲ್ಲ ಇಲ್ಲಿ, ಅದರಲ್ಲೂ ದಶಮ ಸ್ಥಾನದಲ್ಲಿ ಶನಿ ಇರುವುದರಿಂದ
ನಿಮ್ಮ ಆಪ್ತರನ್ನು ಮಿಸ್ ಮಾಡಿಕೊಳ್ಳೋದು, ಸಂತಾನ ತುಂಬ ದೂರದ ನಗರದಲ್ಲಿ ಉದ್ಯೋಗ ಬರೋದು ಅಥವಾ ಅಲ್ಲಿಗೆ ವರ್ಗಾವಣೆ ಆಗೋದು, ಅಥವಾ ವಿದೇಶಕ್ಕೆ ಆನ್ಸೈಟ್ ಆಪರ್ಚುನಿಟಿ ಅಂತ ಕೊಡ್ತಾರೆ, ಬಟ್ ಅಲ್ಲಿಗೆ ಒಂದು 2 years ಇರಬೇಕಪ್ಪ ಅಂತ ಹೇಳ್ತಾರೆ. ಈ ರೀತಿ ಅಸಂತೃಪ್ತಿ ಅನ್ನೋದಿರುತ್ತೆ. ಏನೋ ಒಳ್ಳೇದಾಗ್ತಾ ಇದೆ, ಇನ್ಕಮ್ ಬರ್ತಾ ಇದೆ, ದುಡ್ಡು ಬರ್ತಾ ಇದೆ, ಬಟ್ ವಾಟ್ ಈಸ್ ದ ಯೂಸ್? ಇಲ್ಲಿ ಮೇಯ್ನ್ಲಿ ಯು ಆರ್ ಮಿಸ್ಸಿಂಗ್ ಸಮಥಿಂಗ್. ಆ ಪ್ರೀತಿ ಕೊಡಬೇಕಾಗಿರೋ, ಜವಾಬ್ದಾರಿಯಿಂದ ನೋಡ್ಕೋಬೇಕಾಗಿರುವಂತಹ ಹೆಂಡತಿ ಮಕ್ಕಳನ್ನು ದೂರ ಇಟ್ಬಿಟ್ಟು ಅವರ ಜೊತೆಯಿಂದ ದೂರವಾಗಿ ಪ್ರಯಾಣ ಹೋಗುವಂತಹ ಸಾಧ್ಯತೆಯು ಇರುತ್ತೆ. ಅಂದರೆ ನನ್ನವರು, ನನ್ನ ಕುಟುಂಬದವರು ಅನ್ನುವಂತಹ ವ್ಯಕ್ತಿಗಳಿಂದ ದೂರವಾಗಿ ಕೆಲವೊಂದು ದಿನಗಳ ಕಾಲ ವೃತ್ತಿ ಉದ್ಯೋಗಗಳಲ್ಲಿ ತೊಡಗುವಂತಹ ಅವಕಾಶಗಳು ಈ ಕಂಟಕಶನಿ ಮುಖಾಂತರ ಗೋಚರವಾಗ್ತಾ ಇರುತ್ತೆ. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನೋದು ಕಾಡ್ತಾ ಇರುತ್ತೆ. ಸಣ್ಣ ಪುಟ್ಟ ಕೆಲವೊಂದು ವಿಷಯಗಳಲ್ಲಿ ಮಾತಿನ ಬರದಲ್ಲಿ ಆಡುವಂತಹ ವಿಷಯಗಳಿಂದ ಆಪ್ತರಿಂದ, ಸ್ನೇಹಿತರಿಂದ, ಬಂಧುಗಳಿಂದ ವಿರೋಧ ಕಟ್ಕೊಳ್ಳೋದಾಗಿರ್ಬೋದು. ಮನೆಯಲ್ಲಿ ಕಿರಿಕಿರಿಗಳು ಸ್ಟಾರ್ಟ್ ಆಗುತ್ತೆ. ವೆನೆವರ್ ಇಫ್ ಯು ಆರ್ ಟ್ರಾವೆಲಿಂಗ್ ಸಮ್ ಯುವರ್ ಪ್ಲೇಸ್ ಟು ಸಮ್ ಅದರ್ ಪ್ಲೇಸ್, ಮನೆಯಲ್ಲಿ ಡೈಲಿ ಕಂಪ್ಲೇಂಟ್ ಫೋನ್ ಮಾಡಿ, ಈ ದಿನ ಈ ರೀತಿ ಆಯಿತು, ಈ ರೀತಿ ಅತ್ತೆಯವರು ಈ ರೀತಿ ಅಂದರು, ಈ ರೀತಿ ಮಾಡಿದೆ ಅಂದರೆ ಕುಟುಂಬದಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್. ಆ ಕಡೆ ಒಂದು ಕುಟುಂಬವನ್ನು ಮಿಸ್ ಮಾಡ್ತಾ ಇರೋದು ನಿಮ್ಮ ಕೆಲಸದ ಒತ್ತಡ, ಈ ಕಡೆ ಕುಟುಂಬದಲ್ಲಿ ಆಗುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ಕೂಡ ನಿಮ್ಮ ಮೇಲೆ ಡಿಪೆಂಡ್ ಆಗ್ತದೆ. ಈ ರೀತಿ ವಿಷಯಗಳ ಮೇಲೆ ಏನೇ ಆತಂಕಗಳು, ಅಡ್ಡಿ ಆತಂಕಗಳು, ಮಾನಸಿಕ ನೆಮ್ಮದಿಯನ್ನು ಕೆಡಿಸುವಂತಹ ರೀತಿಯಲ್ಲಿದ್ದರೂ ಕೂಡ ಈ ಟೈಮಲ್ಲಿ ನೀವು ಯು ಹ್ಯಾವ್ ಟು ಫೋಕಸ್ ಆನ್ ಯುವರ್ ಕೆರಿಯರ್. ಯು ಹ್ಯಾವ್ ಟು ಯು ಹ್ಯಾವ್ ಟು ಫೈಂಡ್ ಎ ಬೆಟರ್ ವೇ ಟು ಕಮ್ ಔಟ್ ಆಫ್ ಆಲ್ ದಿಸ್ ಆಬ್ಸ್ಟಿಕಲ್ಸ್. ಹೊರಗಡೆ ಬರಲೇಬೇಕು, ಕೆರಿಯರ್ ಮೇಲೆ ಫೋಕಸ್ ಇರಲೇಬೇಕು, ಕೆರಿಯರ್ ಇರಲೇಬೇಕು. ಕೆರಿಯರ್ಲಿಂದ ಮಂತ್ಲಿ ಸ್ಯಾಲ್ರಿ ಬರುತ್ತೆ, ಸ್ಯಾಲ್ರಿಯಿಂದ ಕಮಿಟ್ಮೆಂಟ್ಗಳಗೇನು ಯಾವ ಕಮಿಟ್ಮೆಂಟ್ಗಳು? ಕುಟುಂಬ ಮಿಸ್ ಮಾಡ್ಕೊಳ್ತೀರಾ, ಜಾಬ್ಗೆ ಹೋಗ್ತೀರಾ, ಅರ್ನ್ ಮಾಡ್ತೀರಾ, ಇನ್ಕಮ್ ಬರುತ್ತೆ, ಅಗೇನ್ ಕುಟುಂಬ ಕಮಿಟ್ಮೆಂಟ್ಸ್. ಈ ರೀತಿ ಕೆರಿಯರ್ ಮೇಲೆ ಫೋಕಸ್ ಅನ್ನೋದು ಮ್ಯಾಂಡೇಟರಿ ಮಿಥುನ ರಾಶಿಯವರಿಗೆ ಈ ವರ್ಷ. ಏನಕ್ಕೆ ಈ ರೀತಿ ಹೇಳ್ತಾ ಇದ್ದಾರೆ ಅಂದರೆ, ದಶಮ ಸ್ಥಾನದಲ್ಲಿ ಕೇತು, ಅಷ್ಟಮದಲ್ಲಿ ರಾಹು, ಈ ರೀತಿ ಕೆಲವೊಂದು ಪ್ರತಿಕೂಲ ಫಲಗಳ ಅನ್ನೋದಕ್ಕಿಂತ ಮೆಂಟಲಿ ಫಿಕ್ಸ್ ಅಂದರೆ ಅದು ಪರ್ಟಿಕ್ಯುಲರಾಗಿ ಎಲ್ಲರಿಗೂ ಇದೇ ರೀತಿ ಆಗುತ್ತಾ, ನಮಗೆ ಮಾತ್ರ ಈ ರೀತಿ ಆಗುತ್ತಾ? ಅದಕ್ಕೆ ನಿಮ್ಮದೇ ಆದಂತಹ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸಿಕೊಳ್ಳಿ. ಈಗ ನಡೀತಾ ಇರುವಂತಹ ದಶಾಭುಕ್ತಿ ನಮಗೆ ಬೇರೆ ಆಪ್ಷನ್ನೇ ಇಲ್ವಾ? ಅಥವಾ ನಾವು ಈ ರೀತಿ ಸಮಸ್ಯೆಗಳಲ್ಲಿ ಇರಲೇಬೇಕಾ? ಇಲ್ಲ, ವೈಯಕ್ತಿಕ ಜಾತಕವನ್ನು ನೋಡಿಸ್ಕೊಳ್ಳಿ. ನಿಮ್ಮ ದಶಾಭುಕ್ತಿಯಲ್ಲಿ ಈಗ ಅಂತರ್ದಶೆ, ಮಹಾದಶೆ ಏನು ನಡೀತಾ ಇದೆ, ಏನಾದರೂ ಅನುಕೂಲ ಫಲಗಳಿದೆಯಾ, ಸೊ ನೀವು ಯಾವ ರೀತಿ ಪ್ಲಾನ್ ಮಾಡ್ಕೋಬೇಕು, ಇದೆಲ್ಲ ನೀವು ವೈಯಕ್ತಿಕ ಜಾತಕ ವಿಶ್ಲೇಷಣೆಯನ್ನು ಪ್ರಮುಖ ಅನುಭವೀಯಗಳಾಗಿರುವಂತಹ ಜ್ಯೋತಿಷ್ಯರ ಮುಖಾಂತರ ಪರಿಶೀಲನೆ ಮಾಡಿಸ್ಕೊಳ್ಳಿ. ಅದಕ್ಕೆ ತಕ್ಕ ಪರಿಹಾರಗಳನ್ನು ಮಾಡಿಕೊಳ್ಳಿ. ಇನ್ನು ಮುಖ್ಯವಾಗಿ ಗುರುಬಲ ಏನಪ್ಪ ಈ ವರ್ಷ ಯಾವ ರೀತಿ ಇದೆ ಮಿಥುನ ರಾಶಿಯವರಿಗೆ ಅಂದರೆ, ಜನವರಿ 1ರಿಂದ ಜೂನ್ 1ರವರೆಗೂ ಲಗ್ನ ಸ್ಥಾನದಲ್ಲೇ ಗುರು ಆಗಮನ, ಅಂದರೆ ಗುರು ಇರೋದು. ಜೂನ್ 1ರಿಂದ ಅಕ್ಟೋಬರ್ 31ರವರೆಗೂ ಧನ ಕುಟುಂಬ ಸ್ಥಾನದಲ್ಲಿ ರಾಜಯೋಗ. ಈ 3-4 ತಿಂಗಳು ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆದಮೇಲೆ ಅಕ್ಟೋಬರ್ 31ರಿಂದ ಡಿಸೆಂಬರ್ ಎಂಡಿಂಗ್ವರೆಗೂ ಕೂಡ ಸಿಂಹರಾಶಿಯಲ್ಲಿ ತೃತೀಯ ಸ್ಥಾನದಲ್ಲಿ ಗುರು ಸಂಚಾರ. ಈ ರೀತಿ ಮೊದಲು ಮತ್ತು ತೃತೀಯ ಸ್ಥಾನದಲ್ಲಿ ಪ್ರತಿಕೂಲ ಫಲಗಳು ಕೊಡುವಂತಹ ಗುರು ಮಹಾಶಯ ದ್ವಿತೀಯ ಸ್ಥಾನಕ್ಕೆ ಬಂದಾಗ ಅದ್ಭುತ ರೀತಿಯಲ್ಲಿ ಯೋಗಕಾರಕನಾಗಿರ್ತಾರೆ. ಈ ಮೊದಲನೇ 6 ತಿಂಗಳು ಯಾವ ರೀತಿ ಕೆಲವೊಂದು ವಿಷಯಗಳಲ್ಲಿ ನಾವು ಸನ್ನದ್ಧರಾಗಬೇಕು, ಶಸ್ತ್ರಾಸ್ತ್ರಗಳನ್ನು ರೆಡಿ ಮಾಡ್ಕೋಬೇಕು ಅನ್ನೋದನ್ನು ಗಮನಿಸುವುದಾದರೆ, ಈ ಮೊದಲನೇ 6 ತಿಂಗಳು ಸ್ವಲ್ಪ ಈ ವಿವಾಹ ಸಂಬಂಧಗಳ ಪ್ರಯತ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಅಷ್ಟು ಈಸಿಯಾಗಿ ವಿವಾಹ ಸಂಬಂಧಗಳು ಕೂಡಿ ಬರಲ್ಲ. ತುಂಬ ಕಷ್ಟಪಡಬೇಕಾಗಿರುತ್ತೆ. ಎಲ್ಲ ಅನುಕೂಲವಾಗಿ ಮಾತುಕತೆ ಎಲ್ಲ ಇನ್ನೇನು ಆಲ್ಮೋಸ್ಟ್ ಮುಗಿತಾ ಇದೆ, ಡೇಟ್ ಫಿಕ್ಸ್ ಮಾಡ್ಕೊಂಡು ಏನೋ ಸಮ್ ರೀಸನ್ನಿಂದ ಜಾತಕ ಹೊಂದಾಣಿಕೆ ಆಗಲಿಲ್ಲ ಅಂತನೋ ಅಥವಾ ಮತ್ತೊಂದು ರೀಸನ್ನಿಂದ ಅದು ಸ್ವಲ್ಪ ಪ್ರತಿಕೂಲ ಫಲಗಳು ಬರುವಂಥ ಸಾಧ್ಯತೆ ಇರುತ್ತೆ. ಗಂಡ ಹೆಂಡತಿಯ ಮಧ್ಯೆ ಸಣ್ಣ ಪುಟ್ಟ ವಿಷಯಗಳೆಲ್ಲ ಕೂಡ ಅತಿರೇಕಕ್ಕೆ ಹೋಗಿ ಮಾತಿನ ಬರದಲ್ಲಿ ವಾಗ್ವಿವಾದಗಳು ನಡೆಯೋದಾಗಿರ್ಬೋದು. ಹಣಕಾಸಿನ ತೊಂದರೆ, ನೀವು ಕೊಟ್ಟಿರುವಂಥ ಹಣ ಮತ್ತೆ ವಾಪಸ್ ಕೊಡೋದಕ್ಕೆ ಸಿಕ್ಕಾಪಟ್ಟೆ ಅಂದರೆ ವಿಪರೀತವಾಗಿ ನಿಮ್ಮ ಪೇಷನ್ಸ್ನ ತಾಳ್ಮೆಯನ್ನು ಪರೀಕ್ಷೆ ಮಾಡೋದಾಗಿರ್ಬೋದು. ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಒಂದು ವಾರದಲ್ಲಿ ಒಂದು 3 ದಿನ ಚೆನ್ನಾಗಿದ್ದರೆ ಇನ್ನೊಂದು 4 ದಿನ ನಂಬರ್ ಬ್ಲಾಕ್, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋಂಗಿಲ್ಲ, ಕಾಲ್ ಮಾಡೋಂಗಿಲ್ಲ, ನಿಮ್ಮ ನಂಬರ್ ಬ್ಲಾಕ್ ಆಗಿರುತ್ತೆ.
ಮತ್ತೆ ಅವರಿಗೆ ನಿಮ್ಮ ಮೇಲೆ ಸ್ವಲ್ಪ ಪ್ರೀತಿ ಚಿಗುರಿ ಮತ್ತೆ ನಿಮ್ಮನ್ನು ಮಾತಾಡಿಸ್ಬೇಕಂದ್ರೆ ಅವಾಗ ಅನ್ಬ್ಲಾಕ್ ಆಗುತ್ತೆ. ಈ ರೀತಿ ಸಿಚುವೇಶನ್ಸ್ ಅನ್ನೋದು ಕಾಮನ್ ಆಗಿ ರಿಪೀಟ್ ಆಗಿರುತ್ತೆ. ಯು ಹ್ಯಾವ್ ಟು ಬಿ ರೆಡಿ. ಇನ್ನು ವ್ಯಾಪಾರ ವಿಷಯಗಳಂತ ಬಂದಾಗ ಇನ್ನೇ ಕಂಪಲ್ಸರಿ ಮಾಡಲೇಬೇಕು, ನಷ್ಟ ಬರ್ತಾಯಿದೆ ಅಂತ ಹೇಳಿದ್ರೂ ಕೂಡ ಮೊದಲನೇ 6 ತಿಂಗಳು ತುಂಬ ಸ್ಲೋ ಆಗಿ ಲಾಭಗಳನ್ನೋದಕ್ಕಿಂತ ಅಟ್ಲೀಸ್ಟ್ ನೀವು ಹಾಕಿರುವಂಥ ಬಂಡವಾಳ ಬಂದರೆ ಸಾಕು ಅನ್ನೋ ರೀತಿಯಲ್ಲಿ ಇರುತ್ತೆ. ಅಂದರೆ ಯಾರ ಜಾತಕದಲ್ಲಿ ಲಗ್ನದಲ್ಲಿ ಮುಖ್ಯವಾಗಿ ಮಿಥುನ ರಾಶಿಯವರಿಗೆ ಲಗ್ನದಲ್ಲಿ ಗುರು ಇದ್ದರೆ ಒತ್ತಡ ಜಾಸ್ತಿ ಇರುತ್ತೆ. ಅದು ಕುಟುಂಬ ಪರವಾಗಿ ಆಗಿರ್ಬೋದು, ಮಾಡುವಂತಹ ಕೆಲಸಗಳ ಮುಖಾಂತರ ಆಗಿರ್ಬೋದು, ಕೆಲಸದ ಭಾರ ಜಾಸ್ತಿ ಆಗಿರ್ಬೋದು. ಈ ಒತ್ತಡ ಅನ್ನೋದು ಜಾಸ್ತಿ ಇರುತ್ತೆ. ಕೆಲಸ ಮಾಡುವಂತಹ ಗಂಟೆಗಳು ಜಾಸ್ತಿ ಆಗುತ್ತೆ. ಸಂತಾನದ ಮುಖಾಂತರ ತೊಂದರೆಗಳು, ಅವರ ವಿದ್ಯಾಭ್ಯಾಸಕ್ಕೆ ಸಾಲಗಳು ಮಾಡಬೇಕಾಗಿರುತ್ತೆ. ಏನೋ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರ್ತಾರೆ, ಫ್ರೀ ಸೀಟ್ ಹೊಡಿತಾರೆ, ಅಷ್ಟೊಂದು ಫೀಸ್ ಕೊಡೋಲ್ಲ, ಅಷ್ಟೊಂದು ತೊಂದರೆ ಕೊಡೋಲ್ಲ. ಬಟ್ ಅನ್ಎಕ್ಸ್ಪೆಕ್ಟೆಡಾಗಿ ಕೊನೆಯ ಕ್ಷಣದಲ್ಲಿ ಇವರು ಅಂದ್ಕೊಂಡಿರುವಂತಹ ವಿದ್ಯಾಲಯದಲ್ಲಿ ಸೀಟ್ ಸಿಗೋದೇ ಇರೋದು, ಅಥವಾ ಕೊನೆಯ ವಿಷಯಗಳಲ್ಲಿ ಇವರು ಕ್ವಾಲಿಫೈ ಆಗದೇ ಇರೋದ್ರಿಂದ ಮ್ಯಾನೇಜ್ಮೆಂಟ್ ಕೋಟಾ ಅಂತ ಹೇಳ್ಬಿಟ್ಟು ಜಾಸ್ತಿ ಅಮೌಂಟ್ ಕಟ್ಬಿಟ್ಟು ಸೀಟ್ ಸೇರಿಸೋದಾಗಿರ್ಬೋದು. ಈ ರೀತಿ ವಿಷಯಗಳಿಂದ ಸ್ವಲ್ಪ ತೊಂದರೆಗಳಿದ್ರೂ ಜೂನ್ನಿಂದ ಎಕ್ಸ್ಟ್ರಾರ್ಡಿನರಿ ಫಲಗಳಿರುತ್ತೆ. ದ್ವಿತೀಯ ಧನ ಕುಟುಂಬ ಸ್ಥಾನಕ್ಕೆ ಗುರು ಆಗಮನ ಆಗಿರೋದ್ರಿಂದ ಒಳ್ಳೆಯ ರಾಜಯೋಗ. ಜೂನ್ 1ರಿಂದ ಆಗಸ್ಟ್ 31ರವರೆಗೂ, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 5 ತಿಂಗಳು, ಈ 5 ಮಂತ್ಸ್ ಮಾತ್ರ ಎಕ್ಸ್ಟ್ರಾರ್ಡಿನರಿ ಆಗುತ್ತೆ ನಿಮ್ಮ ಲೈಫಲ್ಲಿ. ಆದರೆ ಪಕ್ಕದಲ್ಲೇ ಕಾಯ್ತಾ ಕರ್ಮಪ್ರಭು ಶನಿ ಪರಮಾತ್ಮ ಆಗಿದ್ದಾರೆ. ಈ ಟೈಮಲ್ಲಿ ಮಾತ್ರ ವಿಶೇಷವಾಗಿರುವಂತಹ ಧನಯೋಗ, ಧನಲಾಭ, ವಿವಿಧ ಮಾರ್ಗಗಳ ಮುಖಾಂತರ ಹಣಕಾಸಿನ ಸೌಲಭ್ಯ ಅನ್ನೋದು, ಉದ್ಯೋಗದಲ್ಲಿ ಇಂಕ್ರಿಮೆಂಟ್, ಪ್ರಮೋಷನ್ಸ್ ಪಡೆಯೋದು, ನಿಮ್ಮ ಹೆಸರಿಗೆ ಒಳ್ಳೆಯ ಗೌರವ ಸಿಗೋದು, ಕುಟುಂಬದ ಸೌಖ್ಯ, ಕುಟುಂಬದಲ್ಲೆಲ್ಲರೂ ನಿಮ್ಮ ಮಾತಿನಂತ ನಡೆಯೋದು, ನೀವು ಮಾಡುವಂತಹ ಪ್ರಯತ್ನಗಳಲ್ಲಿ ಆಗೋದು, ವಿದೇಶಿ ಪ್ರಯತ್ನಗಳ ಅನುಕೂಲ ಆಗೋದು, ಒಳ್ಳೆಯ ರೀತಿಯಲ್ಲಿ ಪರ್ಟಿಕ್ಯುಲರ್ ಒಂದು ಔಟ್ ಆಫ್ 10 ಪೀಪಲಲ್ಲಿ ನಿಮ್ಮನ್ನೇ ಆಯ್ಕೆ ಮಾಡಿ ನಿಮ್ಮನ್ನೇ ಕೆಲವೊಂದು ಹೊಸ ಜವಾಬ್ದಾರಿಗಳನ್ನು ಅಥವಾ ಹೊಸ ಆನ್ಸೈಟ್ ಆಪರ್ಚುನಿಟೀಸ್ನ ಕೊಡೋದಾಗಿರ್ಬೋದು. ಸಾಲದ ಬಾಧೆಗಳಿಂದ ಸ್ವಲ್ಪ ಮುಕ್ತಿ ಸಿಗೋದಕ್ಕೆ, ಈ ವೃತ್ತಿಯಲ್ಲಿ ಸಾಕಷ್ಟು ಬದಲಾವಣೆಗಳು, ಅಭಿವೃದ್ಧಿ ಅನ್ನೋದು, ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ, ಈಗ ಬರ್ತಾ ಇರುವಂತಹ ಹೊಸ ಟೆಕ್ನಾಲಜಿಗೆ ಅನುಗುಣವಾಗಿ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳೋದಕ್ಕೆ. ವಿದ್ಯಾರ್ಥಿಗಳಿಗೂ ಅಷ್ಟೇ, ಜೂನ್ವರೆಗೂ ಗುರುಬಲನೇ ಇರಲಿಲ್ಲ, ತುಂಬ ಕಷ್ಟಪಟ್ವಿ. ಬಟ್ ಈ ಜೂನ್ ಆದಮೇಲೆ ಬೈ ಲಕ್ ಸೆಕೆಂಡ್ ಲಿಸ್ಟ್ ಅಂತ ರಿಲೀಸ್ ಮಾಡೋದು, ಅಥವಾ ರೀವೆರಿಫಿಕೇಷನ್ಗೆ ಏನಾದರೂ ಅಪ್ಲೈ ಮಾಡಿದ್ರೆ ಅಲ್ಲಿ ಇವರಿಗೆ ಉತ್ತಮ ರೀತಿಯಲ್ಲಿ ಒಳ್ಳೆ ಕ್ವಾಲಿಫಿಕೇಷನ್, ಒಳ್ಳೆಯ ಪರ್ಟಿಕ್ಯುಲರ್ ಮಾರ್ಕ್ಸ್, ರ್ಯಾಂಕ್ಸು, ಸ್ಪರ್ಧಾತ್ಮಕ ಪರೀಕ್ಷೆಗಳು ಅನ್ನೋದು ಅನುಕೂಲ ಇರುತ್ತೆ ಫ್ರಮ್ ಜೂನ್ ಟಿಲ್ ಅಕ್ಟೋಬರ್ 31. ಮತ್ತು ಅಕ್ಟೋಬರ್ 31ಇಂದ ತೃತೀಯ ಸ್ಥಾನಕ್ಕೆ ಗುರು ಬಂದೇಲೆ, ತೃತೀಯ ಸ್ಥಾನ ಅಂದರೆ ಒಡಹುಟ್ಟಿದವರ ಸಂಬಂಧಗಳು, ಅಂದರೆ ಅದು ಅಣ್ಣ ತಮ್ಮಂದಿರಾಗಿರ್ಬೋದು, ಅಕ್ಕ ತಂಗಿರಾಗಿರ್ಬೋದು, ಸುಖ ಸುಮ್ಮನೆ ನಿಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳು, ಫೋನ್ ಮಾಡಿದ್ದೆ ಏನೋ ಮಾತಾಡಿದ್ರು, ನಿಮ್ಮ ಮೇಲೆ ಇದ್ದದ್ದನ್ನು ಮತ್ತೊಂದು ಸೇರಿಸಿ ಸ್ವಲ್ಪ ನಿಮ್ಮ ಬಗ್ಗೆ ಕೆಟ್ಟದಾಗಿ ಪ್ರಚಾರ ಮಾಡೋದು, ಸಣ್ಣ ಪುಟ್ಟ ವಿಷಯಗಳಿಗೆ ಈಗೋ ಪ್ರಾಬ್ಲಮ್ಲಿಂದ ಮನೆಯಲ್ಲೇ ಸ್ವಲ್ಪ ಜಗಳಗಳು ಉಂಟಾಗುವುದು ಅಂಥ ಸಂದರ್ಭಗಳನ್ನು ನೀವು ಫೇಸ್ ಮಾಡುವಂತಹ ಯಾವಾಗ ಅಕ್ಟೋಬರ್ 31ರಿಂದ ಡಿಸೆಂಬರ್ ಎಂಡ್ವರೆಗೂ ಕೂಡ ನಿಮ್ಮ ಈ ಸೋದರ ಪ್ರೀತಿ, ಸಹೋದರರ ಮೇಲೆ ಇರುವಂತಹ ಪ್ರೀತಿ ಕಾಳಜಿಯನ್ನು ಸ್ವಲ್ಪ ಮಾತಿನ ಬರದಲ್ಲಿ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕಾಗಿರುವಂಥ ಅವಶ್ಯಕತೆ ಇರುತ್ತೆ. ನಾವು ಮಾಡುವಂತಹ ವ್ಯಾಪಾರಗಳಲ್ಲಿ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬರುತ್ತೆ. ಅದನ್ನು ಯಾಕಂದರೆ ಇಲ್ಲಿ ಕಂಟಕ ಶನಿ ಇರೋದರಿಂದ ವೃತ್ತಿ ವ್ಯಾಪಾರಗಳಲ್ಲಿ, ವೃತ್ತಿ ಉದ್ಯೋಗಗಳಲ್ಲಿ ಸಮಸ್ಯೆಗಳಿರುತ್ತೆ. ಇನ್ನು ಹಣಕಾಸಿನ ವಿಷಯಗಳಲ್ಲಿ ಸ್ಟೆಬಿಲಿಟಿ, ಅಸ್ಥಿರತ್ವ ಅನ್ನೋದಿರುತ್ತೆ. ಅಂತ ಒಂದು ಟೈಮ್ ಎಕ್ಸ್ಟ್ರೀಮ್ಲಿ ತುಂಬ ಚೆನ್ನಾಗಿರುತ್ತೆ, ಇನ್ನೊಂದು ಟೈಮ್ ಕಮ್ಮಿ ಆಗುತ್ತೆ. ಈ ರೀತಿ ಅಪ್ಸ್ ಆ್ಯಂಡ್ ಡೌನ್ಸ್, ಏರಿಳಿತಗಳು ಅನ್ನೋದಿರುತ್ತೆ. ಕೆಲವೊಂದು ಸಂಘಟನೆಗಳು ಬೇಕಂತ ನಿಮ್ಮ ಶತ್ರುಗಳು ನಿಮ್ಮನ್ನು ಅವಮಾನ ಮಾಡಬೇಕು ಅಥವಾ ನಿಮ್ಮನ್ನು ಉದ್ಯೋಗದಿಂದ ಕಳಿಸ್ಬೇಕು, ನಿಮ್ಮಲ್ಲಿರುವಂತಹ ಆ ಸೆಲ್ಫ್ ಕಾನ್ಫಿಡೆನ್ಸ್ನ ಪರೀಕ್ಷೆ ಮಾಡಬೇಕು, ಅಥವಾ ನಿಮ್ಮನ್ನು ಅವಮಾನ ಮಾಡಲೇಬೇಕು, ಅಭಿವೃದ್ಧಿಗೆ ಆತಂಕವನ್ನು ಸೃಷ್ಟಿಸಲೇಬೇಕು ಅಂತ ಮಾಡುವಂತಹ ಪ್ರಯತ್ನಗಳು ಸ್ವಲ್ಪ ನಿಮಗೆ ಮನಸ್ಸಿಗೆ ಬಾಧೆ ಉಂಟಾಗುತ್ತೆ. ಒಂಥರ ಕರೆಕ್ಟ್ ಯಾವ ರೀತಿ ಇರುತ್ತೆ ಅಂದರೆ ಕರೆಕ್ಟ್ ಎಲ್ಲ ರೀತಿಯಲ್ಲಿ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ವೀಕೆಂಡ್ ಬರುತ್ತೆ, ಇನ್ನೇನು 2 ಡೇಸ್ ವೀಕೆಂಡ್, ಹ್ಯಾಪಿಯಾಗಿ ಫ್ಯಾಮ್ಲಿ ಜೊತೆ ಎಂಜಾಯ್ ಮಾಡೋಣ ಅನ್ನೋ ಅಷ್ಟೊತ್ತರಲ್ಲಿ ಫೈನಲ್ ಆಗಿ ಇನ್ನೇನು ಲಾಗೌಟ್ ಮಾಡಬೇಕು ಅಂದ್ಕೊಂಡಿರೋಂಥ ಸಂದರ್ಭಗಳಲ್ಲಿ ಕೆಲವೊಂದು ವ್ಯಕ್ತಿಗಳು ಹೇಳ್ತಾ ಇರ್ತಾರೆ, ಕರೆಕ್ಟ್ ಅಂದ್ಕೊಳ್ತೀನಿ ಸರ್, ಬಟ್ ಫೈನಲ್ ಆಗಿ ಏನೋ ಒಂದು ರೀತಿ ಅಂದರೆ ನಾ ಬಂದಿರುವಂತಹ 2 ದಿನಗಳ ಕಾಲ ಮಾನಸಿಕವಾಗಿ ನೆಮ್ಮದಿ ಇರಲ್ಲ. ಕೊನೆಯ ಕ್ಷಣದಲ್ಲಿ ಅದು ಯಾವ ರೀತಿ ಬರುತ್ತೋ
ಗೊತ್ತಿಲ್ಲ ಆ 2 ದಿನಗಳನ್ನು ಅದರಲ್ಲೇ ಕೆಲಸ ಮಾಡಬೇಕಾ, ಈ ರೀತಿ ಎಕ್ಸ್ಟ್ರಾ ಅವರ್ಸ್ ಎಕ್ಸ್ಟ್ರಾ ದಿನಗಳು ಕೆಲಸ ಮಾಡಬೇಕು, ಅಥವಾ ಕೊನೆ ಕ್ಷಣದಲ್ಲಿ ಏನೋ ಮಿಸ್ಟೇಕ್ ಮಾಡಿದ್ದೀರಾ, ಆ ಮಿಸ್ಟೇಕ್ ಏನೋ ಗೊತ್ತಿರಲ್ಲ, ಮಂಡೇ ಯಾವ ರೀತಿ ರಿಯಾಕ್ಟ್ ಮಾಡಬೇಕೋ ಗೊತ್ತಿರಲ್ಲ. ಈ ರೀತಿ ಅನುಭವಗಳನ್ನೋದು ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಸಣ್ಣ ಪುಟ್ಟ ಅವಮಾನಗಳು, ಪ್ರತಿಯೊಂದು ಚಿಕ್ಕ ವಿಷಯಕ್ಕೂ ಕೂಡ ಶಕ್ತಿಗೆ ಮೀರಿ ಖರ್ಚು ಮಾಡಬೇಕು. ವಿಪರೀತವಾಗಿರುವಂತಹ ಖರ್ಚುಗಳು ಅನ್ನೋದು ಸ್ವಲ್ಪ ಕಮಿಟ್ಮೆಂಟ್ಸ್ನ ಕ್ಲಿಯರ್ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಸಾಲಗಳು ಮಾಡುವಂಥ ಸಂದರ್ಭಗಳು ಬರ್ಬೋದು. ಆದ್ದರಿಂದ ಈ ವರ್ಷ ಗುರುಬಲ ಅನ್ನೋದು ನಿಮಗೆ ಬೇಕೇ ಬೇಕು. ಗುರುವಾರದಂದು ಶ್ರೀ ಗುರುರಾಯರ ಆಶೀರ್ವಾದಕ್ಕೋಸ್ಕರ ಆ ಗುರುವಿನ ದೇವಗುರು ಬೃಹಸ್ಪತಿ ಬಲ ಬೇಕು ಅಂದರೆ ನವಗ್ರಹಗಳಲ್ಲಿ ಗುರುವಿನ ಸ್ಥಾನದತ್ರ ಈ ಕಡಲೆಕಾಳಿನ ಮೇಲೆ ದೀಪಾರಾಧನೆ ಮಾಡುವುದರಿಂದ, ಮುಖ್ಯವಾಗಿ ಗುರು ಮಂತ್ರವನ್ನು ಗುರು ಜಪವನ್ನು ಪಠನೆ ಮಾಡಿ ಕೆಲಸಕ್ಕೆ ತರಳೋದ್ರಿಂದ, ಯೆಲ್ಲೋ ಕಲರ್ ವಸ್ತ್ರಗಳನ್ನು ಗುರುವಾರದಂದು ಧರಿಸೋದ್ರಿಂದ, ಕಡಲೆ ಹಿಟ್ಟಿನಿಂದ ತಯಾರಿ ಮಾಡಿರುವಂಥ ಹಸಿ ಪದಾರ್ಥಗಳನ್ನು ಗುರುವಾರದಂದು ಗೋಮಾತೆಗೆ ಅಥವಾ ಚಿಕ್ಕ ಪುಟ್ಟ ಮಕ್ಕಳಿಗೆ ದಾನವಾಗಿ ನೀಡೋದರಿಂದ, ಗುರು ಹಿರಿಯರ ಆಶೀರ್ವಾದ ಪಡೆಯೋದ್ರಿಂದ ಮತ್ತಷ್ಟು ಶುಭ ಫಲಗಳು ಈ ಗುರುಬಲ ಅನ್ನೋದಿರುತ್ತೆ. ಇನ್ನು ಶನಿ ಪರಮಾತ್ಮನ ಬಲದಕ್ಕೋಸ್ಕರ ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ಆರಾಧನೆ ಮಾಡುವುದು, ಶನಿ ಪರಮಾತ್ಮನ ಹತ್ರ ಕಪ್ಪು ಎಳ್ಳಿನ ಎಣ್ಣೆ ದೀಪಾರಾಧನೆ ಅಥವಾ ಅಭಿಷೇಕ ಮಾಡಿಸೋದ್ರಿಂದ, ಕಪ್ಪು ಎಳ್ಳು ಬೆಲ್ಲ ಗೋಮಾತೆಗೆ ಆಹಾರವಾಗಿ ನೀಡುವುದರಿಂದ ಶನಿ ಕೊಡುವಂತಹ ಫಲಗಳು ಸ್ವಲ್ಪ ಉತ್ತಮ ರೀತಿಯಲ್ಲಿ ನಿಮಗೆ ಪರಿವರ್ತನೆಯಾಗಿ ಒಳ್ಳೆಯ ರೀತಿಯಲ್ಲಿ ಶುಭ ವಿಷಯಗಳು ನಡೆಯಲಿ. ಎಲ್ಲ ವಿಷಯಗಳಲ್ಲಿ ನಿಮ್ಮದೇ ಯಶಸ್ಸು ಆಗಲಿ. ಹಣಕಾಸಿನ ವಿಷಯಗಳಲ್ಲಿ, ಆರೋಗ್ಯದ ವಿಷಯಗಳಲ್ಲಿ, ಕೌಟುಂಬಿಕ ವಿಷಯಗಳಲ್ಲಿ ಆನಂದವಾಗಿರಲಿ ಅಂತ ಈ ಹೊಸ ವರ್ಷ ಹೊಸ ಯಶಸ್ಸನ್ನು ತರಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀವಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.